ಮಹಿಳೆಯರ ಪರವಾಗಿ ಮಿಡಿಯುವಂತಹ ಜೀವ ಇದು. ಅದಕ್ಕೆ ಜನ ಅವರನ್ನ ಇವತ್ತಿಗೂ ಕೂಡ ಅನ್ನರಾಮಯ್ಯ ಅಂತಾರೆ. ಸಾಕಷ್ಟು ಹೆಸರುಗಳಿಂದ ಅವರನ್ನ ಕರೆಯುವಂಥದ್ದು. ನೋಡಿ, ನಾವ್ ಹೇಳ್ತಾ ಇದೀವಿ ತ್ಯಾಗರಾಮಯ್ಯ ಆದ್ರು. ಇವಾಗ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಇಲ್ಲೂ ಕೂಡ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅವ್ರೇನಾದ್ರೂ ಜಿದ್ದಿಗೆ ಬಿದ್ದು ಯಾಕ್ರಿ ಕೊಡ್ಬೇಕು, ನಾನು ಅಧಿಕಾರ ಹಸ್ತಾಂತರ ಯಾಕೆ ಮಾಡ್ಬೇಕು ಅಂತ ಏನಾದ್ರೂ ಇದ್ದಿದ್ರೆ ಇಲ್ಲೋ ಒಂದ್ ಕಡೆ ಇದು ಕೊಟ್ಟಿದ್ರಲ್ವಾ ಮಾತನ್ನ ಉಳಿಸ್ಕೊಳ್ಳಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಇಲ್ಲೂ ಗೆದ್ರು ಜನತೆಯ ಮನಸ್ಸನ್ನ ಸಿಎಂ ಸಿದ್ದರಾಮಯ್ಯನವರು. ಅಹಿಂದ ಮತ್ತೆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಜನ ಇವರನ್ನು ಕರೀತಾರೆ, ಸುಮ್ಮನೆ ಕರೆಯೋದಿಲ್ಲ. ಅಷ್ಟು ಶ್ರಮಿಸಿದ್ದಾರೆ ಜನತೆಗಾಗಿ. ನಿಜಕ್ಕೂ ಕೂಡ ನಂಬೋಕಾಗ್ತಿಲ್ಲ ರಾಜ್ಯದ ಜನತೆಗೆ, ಅವರ ಅಭಿಮಾನಿಗಳಿಗೆ. ಆದ್ರೆ ಆ ಕ್ಷಣ ಬಂದೇ ಬಿಟ್ಟಿದೆ. 11:00ವರೆಗೆ ಸಲ್ಲಿಸ್ತಾರೆ ರಾಜೀನಾಮೆಯನ್ನ. ತಾವರ್ ಚಂದ್ ಗೆಹ್ಲೋಟ್ ಅವರು ಇರೋದಿಲ್ಲ. ಎಲ್ಲಿ ಇದು ವಿಳಂಬವಾಗ್ತಾ ಹೋಗುತ್ತೆ, ಅಲ್ಲೇನಾದ್ರೂ ಬದಲಾವಣೆ ಆಗುತ್ತಾ ಅಂತ ಜನ ಕಾಯ್ತಾ ಇದ್ದಿದ್ದಿರಬಹುದು. ಆದ್ರೆ ಇಲ್ಲ, ನಿರ್ಧಾರ ಮಾಡಿಬಿಟ್ಟಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತಲ್ಲ ಇವತ್ತು, ಮಹತ್ತರವಾದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಎಂತ ಬದಲಾವಣೆಯನ್ನ ತಂದುಕೊಟ್ಟಂತದ್ದು ಇವತ್ತಿನ ದಿನ. ರಾಜ್ಯದ ಕರ್ನಾಟಕದ 32ನೇ ಮುಖ್ಯಮಂತ್ರಿಯಾಗಿ ಯಾರ ಅಧಿಕಾರಕ್ಕೆ ಬಂದ್ರು ಅಂದ್ರೆ ಇಟ್ ಈಸ್ ಡಿ.ಕೆ. ಶಿವಕುಮಾರ್ ಅವರು. ಸಿಎಂ ಸಿದ್ದರಾಮಯ್ಯನವರು ಅವರ ತುಂಬು ಹೃದಯದಿಂದ ಅವರ ಕೊಟ್ಟ ಮಾತಿನಂತೆ ನಿಲ್ಲೋದಕ್ಕೆ ಮುಂದಾಗಿದ್ದು ಇವತ್ತಿನ ದಿನ. ಐತಿಹಾಸಿಕ ದಿನ ಅಂತ ಹೇಳ್ಬೋದು. ನಮ್ಮ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯದ ಜನತೆ ಇವತ್ತಿನ ಈ ಕ್ಷಣವನ್ನ ನೆನ್ಪಿಟ್ಕೊಂಡಿರ್ತಾರೆ. ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಜನತೆಗಾಗಿ ಶ್ರಮಿಸಿದ್ರು, ಎಷ್ಟು ಜನ ಟೀಕೆ ಮಾಡಿದ್ರು ಅವ್ರು ತಂದಂತ ಯೋಜನೆಗಳನ್ನ, ಭಾಗ್ಯಗಳನ್ನ. ಬಿಟ್ಟಿ ಭಾಗ್ಯ ಅಂದ್ರು, ನಡೆಸೋಕಾಗಲ್ಲ ಇದನ್ನೆಲ್ಲವನ್ನೂ ಕೂಡ. ಸುಮ್ಮನೆ ಬಾಯಲ್ಲಿ ಹೇಳ್ದಾಗಲ್ಲ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಇದನ್ನೆಲ್ಲ ಸಾಧಿಸಿ ತೋರಿಸ್ಲಿ ನೋಡೋಣ ಅಂದವರು ಎಷ್ಟು ಜನ. ಎಲ್ಲರಿಗೂ ಅವರು ಆ ಯೋಜನೆಗಳ ಮೂಲಕ ಅನುಷ್ಠಾನಕ್ಕೆ ತರೋ ಮೂಲಕ ಉತ್ತರವನ್ನ ಕೊಟ್ಕೊಂಡು ಹೋದ್ರು ಸಿಎಂ ಸಿದ್ದರಾಮಯ್ಯನವರು. ರಾಜ್ಯದ ಜನತೆ ಅವ್ರನ್ನ ಕೈ ಹಿಡ್ಕೊಂಡು ಬಂದ್ರು. ಯಾಕಂದ್ರೆ ಅವರು ಕೊಟ್ಟ ಮಾತಿನಂತೆ ನಿಲ್ಲುತ್ತಾ ಬಂದಿದ್ದನ್ನ ನೋಡ್ಕೊಂಡು ಬಂದಿದ್ದಾರೆ. 2ನೇ ಅವಧಿಯಲ್ಲಿ ಅಧಿಕಾರದಲ್ಲಿ ಬಂದಾಗ್ಲೂ ಕೂಡ ಅವ್ರು ಕೈ ಹಿಡಿತಾರೆ ಅಂದ್ರೆ ಸುಮ್ಮನೆ ಆಗಿರ್ಲಿಲ್ಲ ಸಿಎಂ ಸಿದ್ದರಾಮಯ್ಯನವ್ರನ್ನ. ಎಸ್, ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ಗಾಗಿ ಶ್ರಮಿಸಿದ್ದಾರೆ. ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಆದರೆ ಕಂಪ್ಯಾರಿಸನ್ ಜನ ಮಾಡೇ ಮಾಡ್ತಾರೆ. ಕಂಪ್ಯಾರಿಸನ್ ಎಲ್ಲಿ ಬರೋದಿಲ್ಲ ಹೇಳಿ? ಕಂಪ್ಯಾರಿಸನ್ ಮಾಡೇನೆ ಜನ ಒಬ್ಬ ನಾಯಕನನ್ನ ಆಯ್ಕೆ ಮಾಡೋದು. ಹಾಗ ನೋಡ್ತಾ ಹೋದಾಗ ಸಿಎಂ ಅಂತ ಅವ್ರ ತಲೆಯಲ್ಲಿ ಇದುವರೆಗೂ ಕೂಡ ಉಳ್ಕೊಳ್ಳೋದು ಅಂದ್ರೆ ಇಟ್ ಈಸ್ ಸಿದ್ದರಾಮಯ್ಯನವರು ಮಾತ್ರ. ನಮ್ಮ ನಾಯಕ ಅಂತಾರೆ ಜನ ಇವತ್ತಿಗೂ, ಒಡೆಯ ಅಂತಾರೆ. ಸುಮ್ಮನೆ ಅಲ್ಲ, ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರು. ಸಮಾಜದ ಹಿಂದುಳಿದ ವರ್ಗಗಳು, ದಲಿತರು ಮತ್ತೆ ಅಲ್ಪಸಂಖ್ಯಾತರ ಅವರಿಗಾಗಿ ಧ್ವನಿಯಾಗಿ, ಅವರ ಧ್ವನಿಯಾಗಿ ಗುರುತಿಸ್ಕೊಂಡಿದ್ದಂಥವ್ರು. ಇನ್ನು ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ಮೇಲೆ ಎಷ್ಟೇ ವರ್ಕ್ ಮಾಡ್ಕೊಂಡು ಹೋದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಯ್ತಪ್ಪ, ಅವ್ರ ಸಜೆಷನ್ಸ್ನ ಕೇಳ್ಕೊಂಡು ಕೂಡ ಸಜೆಷನ್ಸ್ನ ಕೇಳ್ಬೋದು. ಆದರೆ ಸಿಎಂ ಸಿದ್ದರಾಮಯ್ಯನವರು ಇದಾರಲ್ಲ, ಅವರ ನಿರ್ಧಾರಗಳಿಗೆ, ಅವರ ಮಾತಿಗೆ, ಅವರ ನಡೆಗೆ ಇರುವಂತ ವ್ಯಾಲ್ಯೂ ಇದೆಯಲ್ಲ, ಅದನ್ನು ಯಾರು ಕೂಡ ಕಸಿಯೋಕ್ಕಾಗಲ್ಲ. ಯಾರು ಹೇಳ್ಕೊಟ್ಟು ಬರುವಂಥದ್ದಲ್ಲ ಅದು. ತಾವು ನಡೆದು ಬಂತ ಹಾದಿ ಅದನ್ನ ತೋರಿಸ್ಕೊಂಡು ಬಂದಿತ್ತು. ವಾಟ್ ಈಸ್ ಸಿದ್ದರಾಮಯ್ಯ ಅನ್ನೋದನ್ನ ಜನ ಇವತ್ತು ಗುರುತಿಸ್ತಾರೆ. ಅದು ಇಟ್ ಈಸ್ ಹಿಮ್ ಓನ್ಲಿ, ಸಿಎಂ ಸಿದ್ದರಾಮಯ್ಯನವರು ಮಾತ್ರ. ಅದನ್ನ ಯಾರಿಂದಲೂ ಕೂಡ ಕಸಿಯೋಕ್ಕಾಗಲ್ಲ. ಅಧಿಕಾರವನ್ನ ಕಸ್ದಿರಬಹುದು, ಆದ್ರೆ ಅಧಿಕಾರದಲ್ಲಿ ಇದ್ದಾಗ ಅವರು ಬಂದಂತ ಹಾದಿ ಇದೆಯಲ್ಲ, ಅದನ್ನ ಯಾರಿಂದಲೂ ಕೂಡ ಫಾಲೋ ಮಾಡಬಹುದಷ್ಟೇ. ಆದ್ರೆ ಕ್ರಿಯೇಟ್ ಮಾಡಿದ್ದು, ಕಿಂಗ್ ಮೇಕರ್ ಆಗಿದ್ದು ಸಿದ್ದರಾಮಯ್ಯನವರು ಮಾತ್ರ. ಆದ್ರೆ ಈಗ ಎಷ್ಟೋ ಜನಕ್ಕೆ ಇನ್ನೂ ಕೂಡ ಕಾಯ್ತಿದ್ದಾರೆ, ಇದು ಬೇಡ, ಇದು ನಮಗೆ ಒಪ್ಪೋಕ್ಕಾಗ್ತಿಲ್ಲ ಅಂತ. ಬ್ರೇಕ್ಫಾಸ್ಟ್ ನಂತರ ಮಠದತ್ತ ಈಗ ಡಿಸಿಎಂ ಡಿ.ಕೆ.ಶಿ ಅವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ತಿಪಟೂರಿನ ನೊಣವಿನಕೆರೆಯಲ್ಲಿ ಇರುವಂತ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡೋಕೆ ಹೋಗ್ತಾ ಇದ್ದಾರೆ.
ಡಿಕೆಶಿ ಅವರ ಆರಾಧ್ಯ ದೈವ ನೊಣವಿನಕೆರೆಯ ಅಜ್ಜಯ್ಯನ ಸನ್ನಿಧಿಯಲ್ಲಿ ಪದಗ್ರಹಣ ದಿನಾಂಕ ನಿಗದಿಯಾಗುತ್ತಾ ಹಾಗಿದ್ರೆ ಬ್ರೇಕ್ಫಾಸ್ಟ್ ಮುಗಿತು. ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದು ಆಯ್ತು, ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡೋಕೀಗ ತಯಾರಿಯನ್ನ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ತಿಪಟೂರಿನ ನೊಣವಿನಕೆರೆಯಲ್ಲಿ ಇದೆ ಅಜ್ಜಯ್ಯನ ಟೆಂಪಲ್. ಡಿಕೆಶಿ ಅವರ ಆರಾಧ್ಯ ದೈವ ಆಗಿರುವಂತ ನೊಣವಿನಕೆರೆಯ ಶ್ರೀ ಅಜ್ಜಯ್ಯ ದೇವರು ಅವರ ಸನ್ನಿಧಿಯಲ್ಲೇ ಪದಗ್ರಹಣ ಯಾವಾಗ ಅಂತ ಅಲ್ಲಿ ಫಿಕ್ಸ್ ಹೇಳ್ತಾರ. ಇವತ್ತಿನ ದಿನ ಅಥವಾ ಯಾವ ಒಂದು ದಿನಾಂಕ ಹೇಳ್ಬಿಟ್ಟು ಆ ಟೈಮ್ ಹೇಳ್ಬಿಟ್ಟು ಆ ಒಂದು ಕ್ಷಣದಲ್ಲಿ ಆ ಒಂದು ಟೈಮಲ್ಲಿ ನಾನು ಅಧಿಕಾರವನ್ನ ಸ್ವೀಕಾರ ಮಾಡ್ತೀನಿ